ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಯಂಟಗಾನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ವಕೀಲರಾದ ರವಿ, ಜಯರಾಮ್, ಚಿಕ್ಕೇಗೌಡ, ಚಿಕ್ಕಣ್ಣ, ಭೂಸಂದ್ರ ಚಿಕ್ಕಣ್ಣ ನೇತೃತ್ವದಲ್ಲಿ ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾವಿಕೆರೆ, ಚಿಕ್ಕಮಾರನಹಳ್ಳಿ, ಭೂಸಂದ್ರ, ಮಹದೇವಪುರ, ಕೊರಟಗೆರೆ, ಹೊನ್ನಸಂದ್ರ, ಬಟರಹಳ್ಳಿ, ಯಂಟಗಾನಹಳ್ಳಿ, ಹಂಚಿಪುರ, ಕೊಡಪನಹಳ್ಳಿ, ಕುಲುಮೆ, ಕೆಂಪಲಿಂಗನಹಳ್ಳಿ, ಮಲ್ಲಾರ ಬಾಣವಾಡಿ, ಶಾಂತಿನಗರದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಸರಿಸುಮಾರು 2500ಕ್ಕೂ ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ 2500 ಮಹಿಳೆಯರ ಸಮಾಧಾನಕರ ಬಹುಮಾನವನ್ನು ಶಾಸಕ ಎನ್ ಶ್ರೀನಿವಾಸ್ ವಿತರಣೆ ಮಾಡಿದರು. ಅಕ್ಕ ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ಅಕ್ಕ. ಈ ಕಡೆ ನೋಡ್ರಕ್ಕ, ಅಕ್ಕ ಈ ಕಡೆ ನೋಡಿ. ವಿಶೇಷವೇನೆಂದರೆ ಕೊಡಪನಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಿಕ್ಕೇಗೌಡರು ಶಾಸಕ ಎನ್ ಶ್ರೀನಿವಾಸ್ ಮೇಲೆ ಹೂವಿನ ಮಳೆ ಸುರಿಸಿ ಸ್ವಾಗತ ಮಾಡಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರು ಮತ್ತು ಕಾಂಗ್ರೆಸ್ ಮುಖಂಡರಾದ ರವಿ, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ಗೆ ಸಲ್ಲುತ್ತೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಯನ್ನು ಸ್ಥಳದಲ್ಲೇ ಬಗೆಹರಿಸುತ್ತಿದ್ದಾರೆ. ಶಾಸಕರು ಪ್ರತಿಯೊಂದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಸ್ಪರ್ಧೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಇಂತಹ ಶಾಸಕರನ್ನ ನಾವು ಉಳಿಸಿಕೊಳ್ಳಬೇಕು, ಇಲ್ಲದಿದ್ದರೆ ನಮ್ಮಂತ ದಡ್ಡರು ಯಾರೂ ಇಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು. ನೆಲಮಂಗಲ ಉತ್ಸವದ ಅಂಗವಾಗಿ ಮಾನ್ಯ ಶಾಸಕರು ಯಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮನೆ ಮನೆಗೂ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರು. ಅದರಲ್ಲಿ ಯಂಟಗಾನಹಳ್ಳಿಲಿ ಇವತ್ತು ಒಂದು ವಿಶಿಷ್ಟವಾದ ದಾಖಲೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದರೆ ಇಡೀ ಅವರು ರಂಗೋಲಿ ಸ್ಪರ್ಧೆಯಲ್ಲಿ ಬೂದಾಳು 365 ರಂಗೋಲಿ ಬಿಡಿಸಿ ಫಸ್ಟ್ ಅಂದರೆ ತಾಲೂಕಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಅದೇ ರೀತಿ ಯಂಟಗಾನಹಳ್ಳಿ 325 ರಂಗೋಲಿಯನ್ನು ಬಿಡಿಸುವ ಮೂಲಕ 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಯಂಟಗಾನಹಳ್ಳಿಲಿ ಇನ್ನೊಂದೇನು ವಿಶೇಷ ಅಂದರೆ ಮಾನ್ಯ ಶಾಸಕರು ಸುಮಾರು 1 ಗಂಟೆ ಕಾಲ ಯಂಟಗಾನಹಳ್ಳಿಲಿ ದೇವಸ್ಥಾನದ ಬಳಿ ನಿಂತ್ಕೊಂಡು ಎಲ್ಲ ಸ್ತ್ರೀಯರ ಜೊತೆನೂ ಅವರ ಕಷ್ಟ ಸುಖನ ಮಾತಾಡಿ ಅವರ ಸಮಸ್ಯೆಗಳನ್ನು ಅಲ್ಲೇ ಖುದ್ದು ನಿಂತು ಬಗೆಹರಿಸೋ ಮೂಲಕ ಇವತ್ತು ಯಂಟಗಾನಹಳ್ಳಿಯವರೆಲ್ಲ ಸ್ತ್ರೀಯರು ಇವತ್ತು ಹೆಣ್ಮಕ್ಳು ಏನಿದ್ದಾರೆ ಮನಮೆಚ್ಚಿ ಇವತ್ತು ನಮ್ಮ ಜನಸ್ನೇಹಿ ಶಾಸಕರನ್ನ ಹಾರೈಸಿದ್ದಾರೆ. ಮತ್ತು ನೀವು ಗೆದ್ದು ನಮ್ಮ ಸಂಪುಟದಲ್ಲಿ ಸ್ಥಾನ ಪಡೆದು ಮಂತ್ರಿ ಆಗಬೇಕು ಅಂತಲೂ ಕೂಡ ಹಾರೈಸಿದ್ದಾರೆ. ಮಹಿಳೆಯರ ಸಹಕಾರ 100% ಮಹಿಳೆಯರ ಸಹಕಾರ ಇತ್ತು. ಇವತ್ತು ಬೆಳಗ್ಗೆಯಿಂದನೂ ಕೂಡ ಮಹಿಳೆಯರು ಇವತ್ತು ಶಾಸಕರ ಹತ್ರ ನಾವು ಮಾತಾಡಲೇಬೇಕು, ಸಮಸ್ಯೆಗಳನ್ನ ಹೇಳಲೇಬೇಕು ಅಂತ ಅವರು ಶಾಸಕರಿಗಿನ್ನ ತುದಿಗಾಲಲ್ಲಿ ಅವ್ರನ್ನ ನೋಡೋದಕ್ಕೆ ಕಾಯ್ಕೊಂಡಿದ್ರು. ಮಾನ್ಯ ಶಾಸಕರು ಬಂದ ಮೇಲೆ ಅವರು ಮನದಾಳವಾಗಿ ಬಿಚ್ಚು ಮುಕ್ತವಾಗಿ ಇವತ್ತು ಹೆಣ್ಮಕ್ಳು ಯಾವುದೇ ಭಯ, ಭೀತಿ, ಒಂಥರ ಸಂಕೋಚ ಏನೂ ಇಲ್ಲದೆ ಮಾತಾಡಿ ಇವತ್ತು MLA ಅವ್ರನ್ನ ತುಂಬ ಆದರದಿಂದ ಗೌರವಿಸಿದ್ದಾರೆ. ಇವತ್ತು ನಮ್ಮ ಯಂಟಗಾನಹಳ್ಳಿ ವಿಶಿಷ್ಟ ಏನು ಅಂದರೆ ಇವತ್ತು 20 ಲಕ್ಷ ಕೆಲಸ ಆಲ್ರೆಡಿ ನಮ್ಮ ಯಂಟಗಾನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಯಂಟಗಾನಹಳ್ಳಿಗೆ 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಇವತ್ತು ಹೆಣ್ಮಕ್ಳ ಕೋರಿಕೆ ಮೇಲೆ ಮತ್ತೆ 20 ಲಕ್ಷ, ಸ್ತ್ರೀ ಶಕ್ತಿ ಭವನಕ್ಕೆ 10 ಲಕ್ಷ, ಮತ್ತು ಕೂಸಿನ ಮನೆ ಅಂತ ಏನಿದೆ ಕೂಸಿನ ಮನೆಗೂ ತಮ್ಮ 10 ಲಕ್ಷ ಅನುದಾನ ನೀಡಿದ್ದಾರೆ. ಹಾಗೆ ಯಂಟಗಾನಹಳ್ಳಿಗೆ ಮತ್ತೆ 1 ಕೋಟಿ ರೂಪಾಯಿ ಅನುದಾನನ ಬಿಡುಗಡೆ ಮಾಡ್ತೀನಿ ರಸ್ತೆಗೆ ಅಂತ ಇವತ್ತು ಹೇಳಿದ್ದಾರೆ. ಇಲ್ಲ, ಶಾಸಕರು ಇವತ್ತು ನಮಗೆ 3 ವರ್ಷದಲ್ಲಿ ಇವತ್ತು ಜನ ಮೆಚ್ಚಿದ ಶಾಸಕರಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಇವರು ಒಂದು ದಿನ ನಾನು ನೋಡ್ದಂಗೆ ಒಂದು ದಿನ ಕೂಡ ಕುಂತಿಲ್ಲ. ಒಂದು 3 ವರ್ಷದಲ್ಲಿ ಸುಮಾರು ಅವರು ಒಂದು ದಿನ ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದಾರಲ್ವೋ ಅದು ನಮಗೆ ಗೊತ್ತಾಗಿಲ್ಲ.
8 ಅವರು ನಿದ್ದೆ ಮಾಡಲ್ಲ ಅನಿಸುತ್ತೆ ಅವರು. ಅದರಲ್ಲೂ ಈಗ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರಿಗೆ ಆನೆ ಬಲ ಬಂದಂಗೆ ಆಗಿದೆ. ಇನ್ನೂ ಕೂಡ ನಿದ್ದೆ ಮಾಡಿ, ನಾನು ಕೇಳ್ಪಟ್ಟಿಗೆ ದಿನಕ್ಕೆ 3 ಅವರ್ 4 ಅವರ್ ನಿದ್ದೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ.